ಮಗ ಒಂಚೂರು ಪಾತ್ರೆ ತೊಳೆದಿಟ್ಬಿಡು ಮಗಳೇ. ಯಾಕಮ್ಮ ನೀನೇನು ಹೋಯ್ತೀಯ? ಒಂಚೂರು ಕೆಲಸ ಐತೆ, ತೊಳೆದಿಟ್ಬಿಡವ. ಹೋಗಮ್ಮ ಸುಮ್ಮನೆ, ನಾನು ಓದ್ಕೋತಿಲ್ವಮ್ಮ. ಓಹೋ, ಓದ್ಕೋತಾವಳೆ. ಟೆರೆಸ್ ಮೇಲೆ ಹೋಗ್ಬಿಟ್ಟು ಒಂದು ಗಂಟೆ ಅವನ ಜೊತೆ ಮಾತಾಡೋಕ್ಕಾಯ್ತದೆ ನಿನಗೆ? ಒಂದು ಸ್ವಲ್ಪ ಪಾತ್ರೆ ತೊಳೆಯಕ್ಕೆ ಹಾಕಲ್ವಾ? ಲೇ ದರದ್ರದವಳೆ, ರಿಸಲ್ಟ್ ಬರಲಿ ಆಮೇಲೆ ಇರೋದು ನಿಂಗೆ. ಯಾವಾಗ ನೋಡಿದ್ರು ಓದ್ತೀನಿ ಅಂತಿರ್ತೀಯಲ್ಲ, ನೋಡ್ತೀನಿ ರಿಸಲ್ಟ್ ಬರಲಿ. ಅದೇ ಅವನ ಜೊತೆ ಮಾತಾಡ್ತಿರ್ತೀಯಲ್ಲ, ಅವಾಗ ಓದ್ಕೊಳಕ್ಕಾಗಲ್ವಾ ನಿನಗೆ? ಅವಾಗ ಮಾತ್ರ ಓದ್ಕೊಳಕ್ಕಾಗಲ್ಲ. ಇವಾಗ ಒಂದು ಸ್ವಲ್ಪ ಕೆಲಸ ಹೇಳಿದ ತಕ್ಷಣ ಓದ್ಬೇಕು ಇವಳು. ನಂಗೆ ಗೊತ್ತು ಕಣಣ್ಣ ನಿನ್ನ ನಾಟಕ ಏನು ಅಂತ ನಂಗೆ ಗೊತ್ತು ಕಣ್ ಬಾ. ಅದೇ ಅವನಣ್ಣ ನಿನ್ನ ಮಕ್ ಬಿದ್ದಿರೋದು ಅವನು ಹೇಳು. ಅವನು ಉದ್ಧಾರ ಹಾಕಲ್ಲ ಕಣ್ ಬಾ. ನಿನ್ನ ಕಟ್ಕೊಂಡು ಅವನು ಉದ್ಧಾರ ಆಯ್ತಾನೆ. ಯಾವಾಗ ನೋಡಿದ್ರು ಓದ್ತೀನಿ ಅಂತಿಲ್ಲ. ರಿಸಲ್ಟ್ ಬರಲಿ, ಅದು ಎಷ್ಟಾಗಿದೆಯಾ ನೋಡ್ತೀನಿ. ಏನಾದ್ರು ಕಡಿಮೆ ಬಂದಿರಲಿ ದರದವಳೆ. ಅಮ್ಮ ಯಾಕಮ್ಮ ಯಾವಾಗಲೂ ಸುಮ್ಮನೆ ಏನೋ ಒಂದು ಹೇಳ್ತಾ ಇರ್ತೀಯ? ಸುಮ್ಮನೆ ಹೋಗಮ್ಮ. ಸುಮ್ಮನಲ್ಲ ಕಣೆ ದರದವಳೆ, ನಿನಗೈತೆ ನೋಡಿವಂತೆ. ನಮ್ಮ ಅಪ್ಪ ಕಷ್ಟಪಟ್ಟು ಓದಿಸ್ತಾನೆ, ಓದಬೇಕು ಅನ್ನೋ ಜ್ಞಾನ ಐತಾನೆ ನಿನಗೆ? ಒಂದು ಗಂಟೆ ಟೆರೆಸ್ ಮೇಲೆ ಹೋಗಿ ಅವನ ಜೊತೆ ಮಾತಾಡ್ಕೊಂಡು ಇಟ್ಕೊತೀಯಲ್ಲ, ನಿಂದೇನು ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನೊಂದಿನ ನನ್ನ ಕಿವಿಗೆ ಬೀಳಲಿ ಅಂತ ಕಾಯ್ತಾ ಇದ್ದೀನಿ ನೋಡಿವಂತೆ. ಅವನು ನಿನ್ನ ಇಬ್ರು ಕೊಲೆ ಮಾಡ್ತೀನಿ ನೋಡಿವೆ. ಅಮ್ಮ ಹಂಗೇನಿಲ್ಲ, ಸುಮ್ಮನೆ ಇರಮ್ಮ. ನಂಗೆ ಗೊತ್ತು ಕಣೆ ದೃಢದವಳೆ, ನಿನ್ನ ಬುದ್ಧಿ ನಂಗೆ ಗೊತ್ತಿಲ್ವಾ? ನೀನು ಯಾವಾಗಿಂದ ಏನು ನಾಟಕ ಆಡ್ತಾ ಇದೆಯಾ ಅಂತ ನಂಗೆ ಗೊತ್ತು. ಓದೋದು ಬರೆಯೋದು ಎಲ್ಲ ಬಿಟ್ಬಿಟ್ಟು ಅವನ ಜೊತೆ ತಿರುಗ್ತಾ ಇರ್ತಾಳೆ. ಇವಾಗ ಒಂಚೂರು ಪಾತ್ರೆ ತೊಳೆಯಿಂದ ನಡಕಿಯಾ? ಹೆಂಗ್ ನಾಟಕ ಆಡ್ತಾಳೆ ನೋಡು, ನಾಟುಗತಿ. ದರದ್ರದವಳೆ, ರಿಸಲ್ಟ್ ಬರಲಿ ಆಮೇಲೆ ಇರೋದು ನಿಂಗೆ ನೋಡಿವೆ.